ಜೈ ಶ್ರೀರಾಮ್. ತುಂಬ ಶ್ರಮ ಪಟ್ಟಿದ್ದಾರೆ ನಮ್ಮ ಸುರೇಶ್ ಗೌಡರು, ನಮ್ಮ ರಿಯಲ್ ಎಸ್ಟೇಟ್ ಗ್ಯಾಂಗು ಎಲ್ಲ, ರಾಜು, ಸಂತೋಷ್ ಅವರೆಲ್ಲ. ಈ ಸರ್ಕಲ್ಲು ಶಾಶ್ವತವಾಗಿ ಇರ್ತದೆ, ಶ್ರೀರಾಮ್ ಸರ್ಕಲ್ ಅಂತ. ತುಂಬ ಧನ್ಯವಾದಗಳು ಎಲ್ಲರಿಗೂ. ಇದೇ ಥರ ವರ್ಷವೂ ಇಲ್ಲಿ ನಾವು ಪೂಜೆ ಮಾಡಬೇಕು, ಅನ್ನದಾನ ಮಾಡಬೇಕು ಶ್ರೀರಾಮ್ ಹೆಸರಲ್ಲಿ. ಥ್ಯಾಂಕ್ ಯು ಸರ್. ತಮ್ಮ ಪರಿಚಯ? ಶ್ರೀನಿವಾಸ್ ರೆಡ್ಡಿ, HSR ಕ್ಲಬ್ ಸೆಕ್ರೆಟರಿ. ಓಕೆ ಸರ್. ಒಂದೊಂದು ಎತ್ತತಿ ಇಲ್ಲ, ಸಾಕು ಶ್ರೀ ರಾಮನವಮಿ ಪ್ರತಿಷ್ಠಾಪನೆ ಇವತ್ತು ಏನಂದರೆ ಭಾರತ ದೇಶದಂತೆ ಏನಂತಂದರೆ ಇವತ್ತು ರಾಮನ ಒಂದು ಕೊಂಡಾಡುವಿಕೆ ಹಾಗೂ ಪ್ರಾಣ ಪ್ರತಿಷ್ಠಾಪನೆ ಕುರಿತಂತೆ ಉಪಯೋಗವಾದಂಥ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಮಾಡುತ್ತಾ ರಾಮನವಮಿ ದಿನಾಚರಣೆಯ ಪ್ರಯುಕ್ತವಾಗಿ ರಾಮನ ಕೊಂಡಾಡುವಿಕೆಯ ಒಂದು ಕಾರ್ಯಕ್ರಮಗಳನ್ನ ಸಾಕಷ್ಟು ವಿವಿಧ ರೀತಿಯಲ್ಲಿ ವಿವಿಧ ಸ್ಥಳಗಳಲ್ಲಿ ಭಾರತ ದೇಶಾದ್ಯಂತನೇ ಕೊಂಡಾಡ್ತಕ್ಕಂಥ ಈ ಒಂದು ಸುದಿನದಲ್ಲಿ ಇವತ್ತು HSR ಲೇಔಟ್ನ ಕಿಂಗ್ಸ್ ರಿಯಲ್ ಎಸ್ಟೇಟ್ ಫ್ರೆಂಡ್ಸ್ ಅಸೋಸಿಯೇಷನ್ ಕಡೆಯಿಂದ ಏನಂತಂದರೆ ಇವತ್ತು ಪಾನಕ ವಿತರಣೆ ಹಾಗೂ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. ಆ ಒಂದು ರ್ಯಾಲಿಯ ಒಂದು ಕುರಿತಂತೆ ಇವತ್ತು ಗಣ್ಯರೊಂದಿಗೆ ನಾವು ಮಾತಾಡ್ಸೋಣ ಬನ್ನಿ. ನಾವೆಲ್ಲರೂ ಸಹಕಾರದಿಂದ ಒಂದು ಜೈ ಶ್ರೀರಾಮ್ ಸರ್ಕಲ್ ಆಗಿದೆ ಇವತ್ತು. ಇನ್ನು ಮುಂದೆ ಒಳ್ಳೆ ಕಾರ್ಯಗಳು ಅಂದರೆ ಆ ಭಗವಂತ ಜೈ ಶ್ರೀರಾಮ್ ಎಲ್ಲ ರಿಯಲ್ ಎಸ್ಟೇಟ್ ನನ್ನ ಸ್ನೇಹಿತರುಗಳಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಅಯೋಧ್ಯೆಗೆ ಇಲ್ಲಿಂದನೇ ಜೋರಾಗಿ ಕೂಗು ಮುಟ್ಟೋ ಥರ ದಯವಿಟ್ಟು ಎಲ್ಲರೂ ಕೂಡ ಈಗ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಬೇಕು ಅಂತ ಕೇಳ್ಕೊತೀನಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಅಯೋಧ್ಯ ಭಗವಂತ ಶ್ರೀರಾಮ ನಮ್ಮೆಲ್ಲ ಸ್ನೇಹಿತರಿಗೆ ಒಳ್ಳೇದು ಮಾಡಲಿ. ಎಲ್ಲ ನನ್ನ ಸ್ನೇಹಿತರ ಕುಟುಂಬ ವರ್ಗದವ್ರಿಗೂ ಕೂಡ ಆ ಭಗವಂತ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಹಿಂದೂಗಳಿಗೆ ಇವತ್ತು ದೊಡ್ಡ ಹಬ್ಬ ರೀತಿ ಏನು ಇವತ್ತು ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆ ಏನು ಮಾಡ್ತಾ ಇದ್ದೀರಾ, ಆ ಸಂದರ್ಭದಲ್ಲಿ ಎಲ್ಲ ನಮ್ಮ ಹಿಂದೂ ಕಾರ್ಯಕರ್ತರು, ಇಡೀ ಭಾರತ ಜನ ಏನಿದ್ದೀರಾ, ಈ ನಮ್ಮ ಶ್ರೀರಾಮ ಸರ್ಕಲ್ ಏನು ನಮ್ಮ ರಿಯಲ್ ಎಸ್ಟೇಟ್ ಅಸೋಸಿಯೇಷನ್ ಅವರು ಏನೇ ಇದ್ದಾರೆ ಎಲ್ಲ ನಮ್ಮ ಸ್ನೇಹಿತರಿಗೆ ಸೇರಿ ಶ್ರೀರಾಮ ಸರ್ಕಲನ್ನು ಉದ್ಘಾಟನೆ ಮಾಡಿ ಅದರ ಜೊತೆಗೆ ನೀರ್ಮಜ್ಜಿಗೆ, ಪಾನಕ, ಅನ್ನದಾನ, ರಕ್ತದಾನ ಎಲ್ಲ ಸಾಮಾಜಿಕ ಕಾರ್ಯಕ್ರಮಗಳನ್ನು ನಂಬಿಕೊಂಡು ಭಾಳ ವಿಜೃಂಭಣೆಯಿಂದ ಸಡಗರದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲರೂ ಒಳ್ಳೆಯದಾಗಲಿ ಅಂತೇಳಿ ನಾನು ಶ್ರೀರಾಮನಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ಜೈ ಶ್ರೀರಾಮ್. ನನ್ನ ಒಂದು ಇಚ್ಛೆ ಏನಂದರೆ ದಯವಿಟ್ಟು ಒಂದೊಂದು ಹನಿ ರಕ್ತನೂ ತುಂಬ ಮುಖ್ಯ. ಇವತ್ತು ರಕ್ತದಾನ ಶಿಬಿರ ನಡೀತಾ ಇದೆ. ದಯವಿಟ್ಟು ನಿಮ್ಮ ಕೈಲಿ ಯಾರು ಸಾಧ್ಯವಾಗುತ್ತೋ ಅವರು ರಕ್ತದಾನ ಮಾಡಿ ಜೈ ಶ್ರೀರಾಮನಿಗೆ ನೀವು ಅರ್ಪಣೆ ಮಾಡಬೇಕು ಅಂತ ನನ್ನಲ್ಲಿ ಮನವಿ ಮಾಡ್ಕೊತೀನಿ. ಇದು ಸುಮಾರು 400 ವರ್ಷಗಳಿಂದಲೇ ಆಗಬೇಕಿತ್ತು. ನಮ್ಮ ಈ ರಾಜಕೀಯ ಎಂಟರ್ ಆಗ್ಬಿಟ್ಟದ್ರಿಂದ ಸ್ವಲ್ಪ ಡಿಲೇ ಇಲ್ಲ. ಈ ರಾಜಕೀಯ ಇಲ್ಲದೆ ಸುಸೂತ್ರವಾಗಿ ಇದು ಒಳ್ಳೆಯ ರೀತಿಯಿಂದ ನಡ್ಕೊಂಡು ಹೋಗ್ತಿದೆ. ರಾಮರು ಎರಡನೇ ರಾಮರು ಬಂದು ನಮ್ಮ ನರೇಂದ್ರ ಮೋದಿ ಅವರು ಇಲ್ಲ ಅಂದರೆ ಇವತ್ತು ರಾಮರು ಆಗ್ತಿರ್ಲಿಲ್ಲ, ಆಗೋಕ್ಕೆ ಚಾನ್ಸಸ್ ಇರಲಿಲ್ಲ. ಅದು ನೋಡಿ, ಎಲ್ಲರಿಗೂ ರಾಮರು ಇದು ಎಲ್ಲರಿಗೂ ಬರಲ್ಲ. ಅವ್ರಿಗೆ ದೇವರು ಕೊಟ್ಟಿದ್ದಾರೆ, ಮಾಡ್ತಿದ್ದಾರೆ. ಅವ್ರಿಗೆ ದೇವರು ಇನ್ನೂ 100 ವರ್ಷ ಈ ಥರ ಮಾಡ್ಕೊಂಡು ಹೋಗೋದಕ್ಕೆ ಒಂದು ಇದು ಆಶೀರ್ವಾದ, ದೇವರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ನಾನು ಕೇಳ್ತೀನಿ. ರಮೇಶ್ ಅಂತೇಳಿ, ನಾನು HSR ಲೇಔಟ್ A2 ಆಗ್ರ.
ಇದು ಸುಮಾರು 400 ವರ್ಷಗಳ ಹಿಂದೆನೇ ಆಗಬೇಕಿತ್ತು. ನಮ್ಮ ಪಕ್ಷ ಈ ರಾಜಕೀಯ ಎಂಟರ್ ಆಗ್ಬಿಟ್ಟದ್ರಿಂದ ಸ್ವಲ್ಪ ಡಿಲೇ ಇದು. ಈಗ ರಾಜಕೀಯ ಇಲ್ಲದೆ ಸುಸೂತ್ರವಾಗಿ ಇದು ಒಳ್ಳೆ ರೀತಿಯಿಂದ ನಡ್ಕೊಂಡು ಹೋಗ್ತಿದೆ. ರಾಮರು ಎರಡನೇ ರಾಮರು ಬಂದು ನಮ್ಮ ನರೇಂದ್ರ ಮೋದಿ ಅವರು ಇಲ್ಲ ಅಂದರೆ ಇವತ್ತು ರಾಮರು ಆಗ್ತಿರ್ಲಿಲ್ಲ, ಆಗೋಕ್ಕೆ ಚಾನ್ಸಸ್ ಇರಲಿಲ್ಲ. ರಿಯಲ್ ಎಸ್ಟೇಟ್ ಅದು ನೋಡಿ, ಎಲ್ರಿಗೂ ರಾಮರು ಇದು ಎಲ್ಲರಿಗೂ ಬರಲ್ಲ. ಅವ್ರಿಗೆ ದೇವರು ಅವ್ರು ಕೊಟ್ಟಿದ್ದಾರೆ, ಮಾಡ್ತಿದ್ದಾರೆ. ಅವ್ರಿಗೆ ದೇವರು ಇನ್ನೂ 100 ವರ್ಷ ಈ ಥರ ಮಾಡ್ಕೊಂಡು ಹೋಗೋದಕ್ಕೆ ಒಂದು ಇದು ಅವ್ರ ಆಶೀರ್ವಾದ, ದೇವರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ನಾನು ಕೇಳ್ತೀನಿ. ರಮೇಶ್ ಅಂತೇಳಿ, ನಾನು HS